ಸಂಧ್ಯಾ, ನೀನು ಬಂದಾಗಿಂದ ನೋಡ್ತಾ ಇದ್ದೀನಿ. ಏನೋ ಹೇಳಬೇಕು ಅಂದ್ಕೋತೀಯ, ಹಾಗೆ ಸುಮ್ಮನಾಗ್ತಾ ಇದೆಯಾ? ಅದೇನು ಅಂತ ಹೇಳಮ್ಮ. ಅದಕ್ಕೆ ಅಂತಾನೆ ಬಂದೆ ಅತ್ತೆ. ಆದ್ರೆ ಹೇಗೆ ಶುರು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇವರನ್ನ ನಿಮ್ಮ ಸ್ವಂತ ಅಮ್ಮ ಅಂತ, ನನ್ನನ್ನು ನಿಮ್ಮ ತಂಗಿ ಅಂತ ತಿಳ್ಕೊಳ್ಳಿ. ಆಗ ಮಾತು ತಾನಾಗೆ ಹೊರಗೆ ಬರುತ್ತೆ. ಏನು ಅಂತ ಹೇಳಿ ಅದಕ್ಕೆ. ಎಂಥ ಮಾತು ಹೇಳ್ದೆ ಸ್ಫೂರ್ತಿ. ನೀನು ಒಂದೇ ಒಂದು ಮಾತಿನಲ್ಲಿ ಈ ಮನೆ ಮಗಳ ಸ್ಥಾನ, ನಿಮ್ಮ ಅಕ್ಕನ ಸ್ಥಾನ ಕೊಟ್ಬಿಟ್ಟೆ. ನಿಮ್ಗಳ ಸಂಬಂಧ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿತ್ತು. ಆ ಮಾತೆಲ್ಲ ಈಗ ಬೇಡಮ್ಮ. ವಿಷಯ ಅದೇನಂತ ಹೇಳು. ಅವತ್ತು ಮಾವ ನಮ್ಮ ಮನೆಗೆ ಫೋನ್ ಮಾಡಿ ನೀನೇ ರಕ್ತ ಕೊಟ್ಟಿದ್ದು ಅಂತ ಗೊತ್ತಾಯ್ತಮ್ಮ, ನಿನ್ನ ನೋಡ್ಲೇಬೇಕು ಅಂತ ತುಂಬಾ ಕೇಳ್ಕೊಂಡ್ರು. ನಾನೇ ಅವ್ರಿಗೆ ನಮ್ಮ ಮನೆ ಅಡ್ರೆಸ್ ಕೊಟ್ಟೆ. ಮದುವೆ ಆದ್ಮೇಲೆ ಮೊದಲನೇ ಸಾರಿ ಮಾವ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅದು ನಮ್ಮನ್ನ ನೋಡೋದಕ್ಕೆ ಬರ್ತಾ ಇದ್ದಾರೆ ಅಂತ ನಾನು ತುಂಬಾ ಕಾತರದಿಂದ ಕಾಯ್ತಾ ಇದ್ದೆ. ಆದ್ರೆ ಮನೆಗೆ ಬಂದಿತ್ತು ಮಾವ ಅಲ್ಲ, ಮನುಷ್ಯತ್ವನೇ ಇಲ್ಲದೆ ಇರೋ ರಾಕ್ಷಸ. ಯಾರು ಅನ್ಕೋತಾ ಇದ್ದೀರಾ ಮಾವ ಬಂದ್ರೇನೋ ಅಂತ ನಾನು ಒಳಗಿಂದ ಓಡೋಡ್ ಬಂದೆ. ಆದ್ರೆ ಬಾಗಿಲಲ್ಲಿ ನಿಂತಿತ್ತು ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ ವಿಕ್ರಮ್. ಬರೋವಾಗ್ಲೇ ಕುಡ್ಕೊಂಡ್ ಬಂದಿದ್ದ. ಆಮೇಲೆ ಬಂದ ತಕ್ಷಣ ಏನೇನೋ ಮಾತಾಡೋದಕ್ಕೆ ಶುರು ಮಾಡ್ದ. ನಾನು ಕೋಪದಲ್ಲಿ ಹೊರಟು ಹೋಗುವಂತ ಬೈದಿದ್ದಕ್ಕೆ ನನ್ನನ್ನ ಬಲಾತ್ಕಾರ ಮಾಡೋ ಪ್ರಯತ್ನ ಮಾಡ್ದ. ಅದಕ್ಕೆ ಏನ್ ಹೇಳ್ತಾ ಇದ್ದೀರಾ ನೀವು? ನಿಜ ಸ್ಫೂರ್ತಿ, ಆ ಕೀಚಕ ನನ್ನನ್ನು ದಕ್ಕಿಸ್ಕೊಳ್ಳೋದಕ್ಕೆ ತುಂಬಾ ಪ್ರಯತ್ನ ಪಟ್ಟ. ನಾನು ಅವನಿಂದ ಬಿಡಿಸ್ಕೊಳ್ಳೋದಕ್ಕೆ ತುಂಬಾ ಹೋರಾಡಿದೆ. ಆದ್ರೆ ಆಗ್ಲಿಲ್ಲ. ಅಷ್ಟೊತ್ತಿಗೆ ಮಾಧವಣ್ಣ ನನ್ನ ಪಾಲಿಗೆ ದೇವ್ರ ಹಾಗೆ ಬಂದ್ರು. ಬಂದವ್ರೆ ಆ ನೀಚನ್ನ ಹೊಡೆದು ಆಚೆಗೆ ನೂಕಿದ್ರು. ನನಗೆ ಸಮಾಧಾನ ಮಾಡಿದ್ರು. ಆ ಶಾಕ್ನಲ್ಲಿದ್ದ ನನಗೆ ಮಾವನ ಬಗ್ಗೆ ಯೋಚನೆ ಮಾಡೋದಕ್ಕೂ ಆಗ್ಲಿಲ್ಲ. ಮಾರನೇ ದಿನ ನನಗೆ ಮಾವನ ನೆನಪಾಯ್ತು. ಅವರು ಬೇಕು ಅಂತಾನೆ ಬರ್ಲಿಲ್ವೋ ಅಥವಾ ಅಡ್ರೆಸ್ ಗೊತ್ತಾಗದೆ ವಾಪಸ್ ಹೋದ್ರೋ ಗೊತ್ತಾಗ್ಲಿಲ್ಲ. ಅದಕ್ಕೆ ಇವತ್ತು ನಾನೇ ಧೈರ್ಯ ಮಾಡಿ ನಿಮ್ಮನ್ನ ಮಾವನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮಾವ ಇಲ್ಲಿ ಆಚೆ ಹೋಗಿದ್ದಾರಾ? ಹಾ ಹೌದಮ್ಮ, ಆಚೆ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ಸಂಧ್ಯಾ, ನೀನು ಹೇಳ್ದಾಗೆ ಅವರವತ್ತು ನಿಮ್ಮ ಮನೆಗೆ ಹೊರಟ್ರು. ಅಡ್ರೆಸ್ ಗೊತ್ತಾಗದೆ ವಾಪಸ್ ಬಂದ್ಬಿಟ್ರು. ಸರಿ, ಇವತ್ತು ನಾನು ಮಾವನ್ ನೋಡಿಕೊಂಡು ಮಾತಾಡಿಸ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಹೋಗ್ತೀನಿ. ಅದಕ್ಕೆ ಈಗ ನೀವು ಅಪ್ಪಾಜಿ ನೋಡ್ಕೊಂಡೇ ಹೋಗ್ತೀರಾ? ಹೌದು. ಯಾಕೆ? ಏನಿಲ್ಲಮ್ಮ, ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಹೇಳ್ತೀನಿ. ನಿಮ್ಮ ಮಾವ ಹಾರ್ಟ್ ಪೇಷಂಟ್ ಅನ್ನೋದು ನನಗೆ ಗೊತ್ತೇ ಇದೆ. ಅದರಲ್ಲೂ ಡಾಕ್ಟ್ರ್ ಅವ್ರಿಗೆ ಯಾವುದೇ ರೀತಿ ಸಂತೋಷ ಆಗಲಿ ದುಃಖ ಆಗಲಿ ಆಗಬಾರ್ದು. ಹಾಗೇನಾದರೂ ಆದರೆ ಅವ್ರ ಜೀವಕ್ಕೆ ಅಪಾಯ ಅಂತ ಹೇಳಿದ್ದಾರೆ. ಇಂಥ ಸಮಯದಲ್ಲಿ ಅವ್ರೇನಾದರೂ ನೀನು ನೋಡಿದ್ರೆ ಸಂತೋಷದಿಂದ ಉದ್ವೇಗಕ್ಕೊಳಗಾಗ್ತಾರೆ ಅನಿಸುತ್ತೆ. ಅದರಿಂದ ಅವ್ರ ಜೀವಕ್ಕೆ ಏನಾದರೂ ತೊಂದರೆ ಚಚೆ ಬಿಟ್ಟು ಅನ್ನಿ ಅತ್ತೆ.
ನನ್ನ ನೋಡಿದ್ರೆ ತಾನೇ ಅವ್ರು ಎಕ್ಸೈಟ್ ಆಗೋದು. ಅವ್ರು ಬರೋಷ್ಟರಲ್ಲಿ ನಾನು ಹೊರಟು ಬಿಡ್ತೀನಿ. ಬೇಜಾರು ಮಾಡ್ಕೋಬೇಡಮ್ಮ, ಪರಿಸ್ಥಿತಿ ಆಗಿದೆ. ಬೇಜಾರು ಯಾಕತ್ತೆ? ಮಾವ ಚೆನ್ನಾಗಿದ್ರೆ ತಾನೇ ನಾವೆಲ್ಲರೂ ಸಂತೋಷವಾಗಿರೋದು. ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಾನು ಸದ್ಯಕ್ಕೆ ಅವ್ರ ಕಣ್ಣ ಕಾಣಿಸ್ಕೊಳ್ಳಲ್ಲ. ಬೇಗ ಹೊರಟೋಗ್ತೀನಿ. ಸ್ಫೂರ್ತಿ, ನೀನು ಯಾವುದೋ ಇಂಟರ್ವ್ಯೂಗೆ ಹೋಗ್ಬೇಕು ಅಂತ ಆಯ್ತಲ್ಲ, ರೆಡಿ ಆಗು. ನಾನು ನಿನ್ನ ಜೊತೆ ಅಲ್ಲಿವರೆಗೂ ಬರ್ತೀನಿ. ಸರಿ ಅದಕ್ಕೆ 2 ನಿಮಿಷದಲ್ಲಿ ಬರ್ತೀನಿ. ಎಲ್ಲ ಸರಿ ಹೋಗುತ್ತೆ. ಕೂತ್ಕೋ ಸಂಧ್ಯಾ, ಕಾಫಿ ತಂದುಬಿಡ್ತೀನಿ. ಸ್ಫೂರ್ತಿ, ಸ್ಫೂರ್ತಿ ನಿಂತ್ಕೋ. ಸ್ಫೂರ್ತಿ, ನಿನಗೆ ನನ್ನ ಮೇಲಿನ ದ್ವೇಷ ಇನ್ನೂ ಹೋಗಿಲ್ಲ ಅನ್ಸತ್ತೆ. ಯಾರನ್ನಾದ್ರೂ ದ್ವೇಷ ಮಾಡಿದ್ರೆ ಏನು ಪ್ರಯೋಜನ ಹೇಳಿ? ನಮ್ಮೊಳಗಿರೋ ಕಿಚ್ಚು ನಮ್ಮನ್ನೇ ಸುಡುತ್ತೆ ಹೊರತು ಬೇರೆಯವ್ರನ್ನ ಸುಡಲ್ಲ. ಅದಕ್ಕೆ ನಮಗೆ ದೊಡ್ಡವ್ರ ಸಹವಾಸನೂ ಬೇಡ, ಅವ್ರ ಸ್ನೇಹನೂ ಬೇಡ, ದ್ವೇಷನೂ ಬೇಡ. ಇಲ್ಲೇ ನೀನು ತಪ್ಪು ತಿಳ್ಕೊಂಡಿರೋದು. ಸ್ಫೂರ್ತಿ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ಹಳ್ಳಿಯಿಂದ ಬಂದಿರೋ ನಿನಗೆ ಸಿಟಿನಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಿಳ್ಕೊಳ್ಳೋ ಶಕ್ತಿ ಕಡಿಮೆ ಇದೆ. ಆ ಮಾತನ್ನು ಹೇಳಬೇಡಿ. ಹಳ್ಳಿ ಜನಕ್ಕೆ ಹೋಲಿಸಿದ್ರೆ ಸಿಟಿ ಜನ ತಮ್ಮ ಬಣ್ಣನ ಮರೆ ಮಾಚ್ಬೋದು, ತಮ್ಮ ಬಡತನ ತಮ್ಮ ಹುಳುಕುಗಳನ್ನ ಮರೆ ಮಾಚ್ಬೋದು, ಆದರೆ ತಮ್ಮ ವ್ಯಕ್ತಿತ್ವನ ಮರೆ ಮಾಚಕ್ಕಾಗಲ್ಲ. ಓ, ಹಾಗಾದರೆ ನಿನ್ನ ಪ್ರಕಾರ ನನ್ನ ಕ್ಯಾರೆಕ್ಟರ್ ಸರಿ ಇಲ್ವಾ? ನಾನು ಕೆಟ್ಟವಳ? ನಾನು ಕುಂಬಳಕಾಯಿ ಕಳ್ಳ ಅಂದರೆ ನೀವೇ ಹೆಗ್ಲು ಮುಟ್ಕೊಂಡು ನೋಡ್ಕೋತೀರಾ? ಪ್ಲೀಸ್ ಸ್ಫೂರ್ತಿ, ನನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡ. ನನ್ನ ತಪ್ಪನ್ನ ನಾನು ತಿದ್ಕೊಂಡಿದ್ದೀನಿ. ನನಗೂ ನಿನ್ನ ಥರ ಬದುಕಬೇಕು ಅಂತ ಆಸೆ ಆಗಿದೆ. ಪ್ಲೀಸ್ ದಯವಿಟ್ಟು ನನ್ನ ಕ್ಷಮಿಸಿ ನಾನು ನಿನ್ನ ಜೊತೆ ಸೇರಿಸ್ಕೊ. ಈ ಕೆಟ್ಟ ಪ್ರಪಂಚದಲ್ಲಿ ಕೆಟ್ಟದಾಗೆ ಬದುಕಬೇಕು ಅಂತ ಅಂದ್ಕೊಂಡಿದ್ದೆ. ಒಳ್ಳೆ ರೀತಿಲೂ ಬದುಕಬಹುದು ಅಂತ ನೀನೇ ತೋರಿಸ್ಕೊಟ್ಟಿದ್ದು. ಅದಕ್ಕೆ ನನ್ನೂ ನಿನ್ನ ಫ್ರೆಂಡಾಗಿ ಆಕ್ಸೆಪ್ಟ್ ಮಾಡ್ಕೊ ಪ್ಲೀಸ್. ಪ್ಲೀಸ್ ಸ್ಫೂರ್ತಿ. ಅಬ್ಬಾ, ಈಗ ನನಗೆ $1 ಮಿಲಿಯನ್ ಸಿಕ್ಕಷ್ಟು ಖುಷಿ ಆಯಿತು. ಅಂದಾಗೆ ಎಲ್ಲ ಹೊರಟಿರೋ ಹಾಗಿದೆ? ಹೊರಟಿಲ್ಲ, ಹೋಗ್ಬಿಟ್ಟು ಬರ್ತಾ ಇದ್ದೀನಿ. ಒಂದು ಕಡೆ ಕೆಲಸ ಕೇಳೋಕೆ ಅಂತ ಹೋಗಿದ್ದೆ. ಅವ್ರು 1 ವಾರ ಬಿಟ್ಟು ಬಾ ಅಂತ ಹೇಳಿದ್ದಾನೆ. ಏನು ಕೆಲಸ? ಏನೋ ಹೆಲ್ಪರ್ ಕೆಲಸ ಅಂತೆ. ತಿಂಗಳಿಗೆ 3,000 ಸಂಬಳ ಕೊಡ್ತಾರಂತೆ. ಮುಂದಿನ ವಾರದಿಂದ ಬಾ ಅಂತ ಹೇಳಿದ್ರು. ವಾಟ್? ಬರೀ $3,000 ಸಂಬಳಕ್ಕೆ ನೀನು 30 ದಿನ ದುಡಿಬೇಕಾ? ಬೇಕಾಗಿಲ್ಲ, ನೀನು ಆ ಕೆಲಸಕ್ಕೆ ಹೋಗಲೇಬೇಡ. ಅಲ್ಲ, ಹೋಗಲಿಲ್ಲ ಅಂದರೆ ನಮ್ಮ ಜೀವನ ನಡಿಬೇಕಲ್ವಾ? ಅದಕ್ಕೆ ನಾನಿದ್ದೀನಲ್ಲ, ನೋಡು, ನಿನಗೊಂದು ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗಿ ನಾನು ಕಳಿಸ್ತೆ ಅಂತ ಹೇಳು. ಇಮಿಡಿಯೇಟಾಗಿ ಕೆಲಸ ಕೊಡ್ತಾರೆ. ದಿನಕ್ಕೆ 6 ಗಂಟೆ ಕೆಲಸ ಮಾಡಿದ್ರೆ ಸಾಕು, 10,000 ಸಂಬಳ ಕೊಡ್ತಾರೆ. ಏನು 10,000ನಾ? ಅದು ಬರೀ 6 ಗಂಟೆ ಕೆಲಸಕ್ಕೆ? ಹಾಗಾದರೆ ಅದಕ್ಕೆಲ್ಲ ತುಂಬ ಇಂಗ್ಲೀಷು, ಕಂಪ್ಯೂಟರ್ ನಾಲೆಡ್ಜ್ ಬೇಕಾಗತ್ತೆ ಅನ್ಸತ್ತೆ. ಇಲ್ಲ, ಅದ್ರ ಅಗತ್ಯ ಎಲ್ಲ ಏನೂ ಇಲ್ಲ. ನಿನಗೆ ಹೇಳಿ ಮಾಡಿಸಿರೋ ಕೆಲಸ. ನೀವೊಂದು ಕೆಲಸ ಮಾಡೋ, ನಾನು ನಿಂಗೊಂದು ಕಾರ್ಡ್ ಕೊಡ್ತೀನಿ. ಹಾಂ, ಈ ಅಡ್ರೆಸ್ಸಿಗೆ ಈಗಲೇ ಹೋಗು. ಆದರೆ ನಾಳೆಯಿಂದನೇ ಕೆಲಸಕ್ಕೆ ಹೋಗು. ಇಲ್ಲ ಅಂದರೆ ಹಾಗೆ ಬಾಯ್ ಬಾಯ್ ಹೇಳ್ಬಿಟ್ಟು ಬಂದ್ಬಿಡು. ಥ್ಯಾಂಕ್ಸ್ ರೋಸಿ, ಇದನ್ನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ, ನನಗೆ ಕ್ಷಮಿಸ್ಬಿಡು. ಸ್ಫೂರ್ತಿ, ಫ್ರೆಂಡ್ಶಿಪ್ಪಲ್ಲಿ ನೋ ಸಾರಿ, ನೋ ಥ್ಯಾಂಕ್ಸ್. ಹಾಂ, ಇವಾಗ ಹೊರಡು ಬೇಗ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ಸ್, ಬರ್ತೀನಿ.
ಒಂದು ಮಾತು ನಾನು ತಪ್ಪಾಗಿ ಹೇಳಿದೆ. ಗುಡ್ ಲಕ್ಕು ನಿನಗಲ್ಲ, ನನಗೆ. ನಿನಗೆ ಬ್ಯಾಡ್ ಲಕ್. ನಮಸ್ತೆ ಮೇಡಮ್, ನಾನು ಸ್ಫೂರ್ತಿ ಅಂತ ರೋಸಿನವ್ರು ಕಳಿಸಿದ್ದಾರೆ. ಓ, ರೋಜೆ ಕಳಿಸಿದ್ದಾಳಾ? ಬಾಮ್ಮ ಒಳಗಡೆ. ಮೇಡಮ್, ರೋಸಿ ಆಫೀಸಲ್ಲಿ ಕೆಲಸ ಅಂತ ಹೇಳಿದರು. ಓ, ಇದು ಮನೆ ಅಂತನಾ? ಆಫೀಸ್ ಬೇರೆ ಕಡೆ ಇದೆ. ಇಂಟರ್ವ್ಯೂ ಮಾಡೋದು, ಸೆಲೆಕ್ಷನ್ ಮಾಡಿ ಕಳಿಸೋದು ಎಲ್ಲ ಇಲ್ಲೇ. ಹೌದಾ? ಮತ್ತು ಇಂಟರ್ವ್ಯೂಗೆ ಯಾರೂ ಬಂದೇ ಇಲ್ಲ? ಬರ್ತಾರೆ, ಇನ್ಮೇಲೆ ಬರ್ತಾರೆ. ಮೇಡಮ್, ಇದು ನನ್ನ ಸರ್ಟಿಫಿಕೇಟ್ಸ್. ಇದೆಲ್ಲ ಬೇಡ. ರೋಜೆ ಕಳಿಸಿದ್ದಾಳೆ ಅಂದರೆ ಇದೆಲ್ಲ ನಮ್ಗೆ ಬೇಕಾಗೇ ಇಲ್ಲ. ಅನುಭವ ಇದ್ದರೆ ಸಾಕು ನಮಗೆ. ನಿನಗೆ ಏನು ಅನುಭವ ಇದೆ? ಅನುಭವ ಅಂದರೆ ಪುರುಷೋತ್ತಮರಾವ್ ಕಂಪ್ನಿಲಿ 3 ತಿಂಗಳು ಕೆಲಸ ಮಾಡಿದ್ದೀನಿ ಮೇಡಮ್. ಬೇರೆ ಯಾವ ಅನುಭವ ಇದೆ? ಅಂದರೆ ಬೇರೆ ಯಾವ ಕೆಲಸ ಗೊತ್ತಿದೆ? ಟೈಲರಿಂಗ್ ಮಾಡ್ತೀನಿ, ಕಸೂತಿ ಹಾಕ್ತೀನಿ, ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ, ಮನೆ ಕೆಲಸ, ತೋಟದ ಕೆಲಸ. ಸಾಕು ಸಾಕು ಸಾಕು. ಈ ಕೆಲಸ ಎಲ್ಲ ಇಲ್ಲಿ ಪ್ರಯೋಜನ ಬರಲ್ಲ. ನಾನು ಹೇಳಿದ ಕೆಲಸ ಮಾಡ್ತೀಯಾ? ಮಾಡ್ತೀನಿ ಮೇಡಮ್. ಎಂಥ ಕಷ್ಟದ ಕೆಲಸ ಆದರೂ ಪರವಾಗಿಲ್ಲ, ಮಾಡ್ತೀನಿ. ಒಟ್ಟಿನಲ್ಲಿ ನನಗೆ ಹಣ ಬೇಕು. ಓ, ಹಣಕ್ಕೋಸ್ಕರ ಏನು ಬೇಕಾದ್ರೂ ಕೆಲಸ ಮಾಡ್ತೀಯಾ? ದುಡ್ಡಿನ ಅವಶ್ಯಕತೆ ಅಷ್ಟೊಂದು ಇದೆಯಾ ನಿಮಗೆ? ಹೌದು ಸರ್. ಮನೇಲಿ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ. ಅಪ್ಪಂಗೆ ಹಾರ್ಟ್ ಪ್ರಾಬ್ಲಮ್, ಅವ್ರಿಗೆ ಆಪ್ರೇಷನ್ ಮಾಡಿಸ್ಬೇಕು. ಅದಕ್ಕೆ ಹಣ ಬೇಕು. ಅಯ್ಯೋ ಪಾಪ, ನೀನೇನು ಚಿಂತೆ ಮಾಡಬೇಡಮ್ಮ. ನೀನು ನಮ್ಮ ಹತ್ರ ಕೆಲಸಕ್ಕೆ ಸೇರಿಕೊಂಡ್ರೆ ಬೇಕಾದಾಗ ಸಂಪಾದನೆ ಮಾಡ್ಬೋದು. ರೋಸಿನೂ ನಂಗೆ ಇದನ್ನೇ ಹೇಳಿ ಕಳಿಸಿದ್ರು. ಇಂಥ ಪರಿಸ್ಥಿತಿಲಿ ನನಗೆ ಹೆಚ್ಚಿಗೆ ಸಂಪಾದನೆ ಆದರೆ ನಮ್ಮ ಮನೇಲಿ ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಸರಿ ಅಮ್ಮ, ನೀನು ತಿಂಗಳಿಗೆ 10,000 ರೂಪಾಯಿ ಸಂಬಳ ಕೊಟ್ಟರೆ ಸಾಕ್ತಾನೆ? ಮೇಡಮ್, 10,000ನಾ? ಕಡಿಮೆ ಆಯಿತಾ? ಸರಿ ಅಮ್ಮ, ನಮ್ಮ ರೋಸಿ ಕಡೆಯಿಂದ ಬಂದಿದೆಯಾ ಅಂತ 12,000 ಕೊಡ್ತೀನಿ. ಮತ್ತೆ ಹೆಚ್ಚಿಗೆ ಕೇಳಬಾರ್ದು. ಓಕೆ ಮೇಡಮ್, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಕೆಲಸ ಏನು ಕಷ್ಟಪಡೋ ಅಂಥದ್ದಲ್ಲ, ಸುಖವಾಗಿ ಮಾಡ್ಕೊಂಡು ಹೋಗ್ಬೋದು. ದಿನಕ್ಕೆ 6 ಗಂಟೆ ಬಂದರೆ ಸಾಕು. ಬರ್ತೀಯ ತಾನೆ? ಓಕೆ ತಾನೆ? ಓಕೆ ಮೇಡಮ್, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಅಂದಹಾಗೆ ಕೆಲಸ ಏನು, ಎಲ್ಲಿ ಅಂತ ಹೇಳಲೇ ಇಲ್ಲ. ಹೇಳ್ತೀನಿ. ಕಾಫಿ ತಗೋ. ನೀನು ಕಾಫಿ ಕುಡಿತಾ ಇರೋ, ಬರ್ತೀನಿ. ನೀವು ಇಲ್ಲೇ ಕೆಲಸ ಮಾಡ್ತಿದ್ದೀರಾ? ಹೌದು, 2 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ನಿಮ್ಗೆ ಎಷ್ಟು ಸಂಬಳ ಕೊಡ್ತಾರೆ? ನಾವು ಮಾಡ್ದಂಗೆಲ್ಲ ಕೊಡ್ತಾರೆ. ತಿಂಗಳಿಗೊಂದು 20,000 ಸಿಗುತ್ತೆ. 20,000ನಾ? ಅಯ್ಯೋ, ನಮ್ಗೆ ಅದೇ ಕಡಿಮೆ. ಹೊರಗಡೆ ಹೋಗಿ ಸಂಪಾದನೆ ಮಾಡಿದ್ರೆ 50,000 ಸಂಪಾದನೆ ಮಾಡ್ಬೋದು. ಹೊರಗಡೆ ಸೆಕ್ಯೂರಿಟಿ ಇಲ್ಲ ಅಂತ ಇಲ್ಲಿ ಬಂದು ಒದ್ದಾಡ್ತಾ ಇದ್ದೀವಿ. ಹಾಗಾದರೆ ಇದು ತುಂಬ ದೊಡ್ಡ ಬಿಸ್ನೆಸ್ ಅನ್ಸುತ್ತೆ. ಕೆಲಸನೂ ಸ್ವಲ್ಪ ಕಷ್ಟ ಇರುತ್ತಲ್ವಾ? ಕಷ್ಟ ಅಂದ್ಕೊಂಡ್ರೆ ಕಷ್ಟ, ಸುಖ ಅಂದ್ಕೊಂಡ್ರೆ ಸುಖ. ಒಂದು ನಿಮಿಷ. ಹಲೋ ಡಿಯರ್, ಎಲ್ಲಿದ್ದೀರಾ? ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ₹10,000 ತುಂಬ ಜಾಸ್ತಿ ಆಯಿತು.
ಏನು ಯಜಮಾನ್ರೆ ಹೀಗಂತೀರಾ? ಬೆಂಗಳೂರೆಲ್ಲ ಹುಡುಕಿದ್ರು ಇಂಥ ಹೊಸ ಹುಡುಗಿ ಸಿಕ್ಕಲ್ಲ. ಹಾಗಂತ ಯದ್ವಾತದ ರೇಟ್ ಹೇಳೋದಾ? ಹ್ಞೂ, ಮತ್ತೆ ಕಾಸಿಗೆ ತಕ್ಕಂಗೆ ಕಜ್ಜಾಯ. ಅವಳನ್ನ ಸರಿಯಾಗಿ ನೋಡಿದ್ದೀರಾ ಯಜಮಾನ್ರೆ? ಶುದ್ಧ ಸಂಸಾರಸ್ತ್ರ ಮನೆಯಿಂದ ಬಂದಿದ್ದಾಳೆ. ಅವಳು ಮಾತಾಡೋ ರೀತಿ ನೋಡಿದ್ರೆ ನಮ್ಮ ಕಸುಬಿನ ಬಗ್ಗೆ ಗಾಳಿ ಗಂಧನೇ ಗೊತ್ತಿಲ್ಲ. ಅದೆಲ್ಲ ಸರಿ ರಾಣಿ, ಫೀಲ್ಡ್ಗೆ ಹೊಸ ಅಕ್ಕಿ ಇರ್ಬೋದು. 10,000 ರೂಪಾಯಿ ತುಂಬ ಜಾಸ್ತಿ ಆಯಿತು. ಕೊಡಲೇಬೇಕಪ್ಪ. ನಿಮಗೆ ಐಟಮು ಚೆನ್ನಾಗಿರಬೇಕು, ರೇಟು ಕಡಿಮೆ ಆಗಬೇಕು ಅಂದರೆ ಆಗುತ್ತಾ? ಈಗೇನೋ ಅವಳನ್ನ ನೀನು ಫಿಕ್ಸ್ ಮಾಡ್ತೀವಿ, ಆಮೇಲೆ ಎಷ್ಟು ತೊಂದರೆ ಇದೆ ಗೊತ್ತಾ? ಅವಳ ಕಡೆ ಯಾರ್ಯಾರಿದ್ದಾರೋ ಏನೇನು ಕಿರಿಕ್ ಮಾಡ್ತಾರೋ ಅದನ್ನೆಲ್ಲ ನಾನೇ ಎದುರಿಸ್ಬೇಕು. ಈ ಕಡೆ ಪೊಲೀಸ್ನವ್ರಿಗೆ, ಆ ಕಡೆ ಪೊರ್ಕಿ ನನ್ನ ಮಕ್ಕಳಿಗೆ ಜೋಕ್ ತುಂಬಿಸ್ಬೇಕು. ಸರಿ ಸರಿ, ಸುಮ್ಮನೆ ಚರ್ಚೆ ಬೇಡ. ಲಾಸ್ಟ್ ರೇಟು ಎಷ್ಟು ಅಂತ ಹೇಳ್ಬಿಡು. ನೋಡಿ, 8,000 ಕಮ್ಮಿ ಆಗೋದಿಲ್ಲ. 8,000ನಾ? ಸರಿ, ಇದರಲ್ಲಿ 5,000 ಇದೆ, ತಗೋ. ಉಳಿದಿದ್ದು ಕೆಲಸ ಅದನ್ನ ಮೇಲೆ ಕೊಡ್ತೀನಿ. ಸರಿ ಸರಿ, ನೀವು ರೂಮಲ್ಲಿ ಕೂತ್ಕೊಳ್ಳಿ, ಕಳಿಸ್ಕೊಡ್ತೀನಿ. ಮೇಡಮ್, ಯಾವಾಗಿಂದ ಕೆಲ್ಸಕ್ಕೆ ಬರಲಿ? ಯಾವಾಗಲಿಂದ ಯಾಕೆ? ಇವತ್ತೇ, ಈಗಲೇ ಶುರು ಮಾಡು. ಈಗಲೇನಾ? ಮೇಡಮ್, ಆಫೀಸು ಬಾ ತೋರಿಸ್ತೀನಿ.